ರಾತ್ರೋರಾತ್ರಿ ಮನೆ ಕಟ್ಟಿ ಸರ್ಕಾರವನ್ನ ಯಾಮಾರಿಸಕ್ಕೆ ಹೊರಟವರಿಗೆ ಮೈಸೂರು ಜಿಲ್ಲಾಡಳಿತ ಬುಲ್ಡೋಜರ್ ನ್ಯಾಯ ನೀಡಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರಾತ್ರೋರಾತ್ರಿ ಖಾಲಿ ಜಾಗದಲ್ಲಿ ತಲೆ ಎತ್ತಿದ ಅಕ್ರಮ ಕಟ್ಟಡ. ಸ್ವತಃ ತಹಶೀಲ್ದಾರ್ ಆದೇಶಕ್ಕೂ ಡೋಂಟ್ ಕೇರ್. ಅಧಿಕಾರಿಗಳ ಜೊತೆಗೆ ಸಂಘರ್ಷ. ಜೆಸಿಬಿ ಮೇಲೆ ಮಲಗಿ ಮಹಿಳೆ ವೃದ್ಧನಿಂದ ಹೈಡ್ರಾಮಾ. ಅಕ್ರಮ ಕಟ್ಟಡ ತೆರವು ವೇಳೆ ಹೈಡ್ರಾಮಾ. ಗಲಾಟೆಯ ನಡುವೆಯೇ ಜೆಸಿಬಿ ಘರ್ಜನೆ. ತಮ್ಮ ಪ್ರಾಣ ಹೋದ್ರೂ ಕಟ್ಟಡ ತೆರವಿಗೆ ಬಿಡಲ್ಲ, ಇದು ನಮ್ಮ ಆಸ್ತಿ, ನಮ್ಮ ಸ್ವತ್ತು. ಹೀಗೆ ಜೆಸಿಬಿ ಮೇಲೆ ಮಲಗಿ ಮಹಿಳೆ ವೃದ್ಧ ಹೈಡ್ರಾಮಾ ಮಾಡ್ತಿದ್ದಾರಲ್ಲ. ಈ ಸೀನ್ಗಳು ಕಂಡು ಬಂದಿದ್ದು ಮೈಸೂರು ಜಿಲ್ಲೆ ಕಸಬಾ ಹೋಬಳಿ ಹೆಬ್ಬಾಳು ಗ್ರಾಮದಲ್ಲಿ. ಹೆಬ್ಬಾಳು ಗ್ರಾಮದ ಸರ್ವೆ ನಂಬರ್ 221ರಲ್ಲಿರೋ 1.25 ಎಕರೆ ಸರ್ಕಾರಿ ಜಮೀನಿನ ಮೇಲೆ ಭೂಗಳ್ಳರ ಕಣ್ಣು ಬಿದ್ದಿತ್ತು. ಬಂಗಾರದಂತಹ ಭೂಮಿ ನುಂಗುವುದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ರು. ಅದೇನಪ್ಪಾ ಅಂದ್ರೆ ರಾತ್ರೋರಾತ್ರಿ ಈ ಜಮೀನಿನಲ್ಲಿ 4 ಮಳಿಗೆಗಳನ್ನ ಕಟ್ಟಿ ಮಾರಾಟಕ್ಕೆ ಮಸಲತ್ತು ಮಾಡಿದ್ರು. ಅಕ್ರಮ ಕಟ್ಟಡ ಕಟ್ಟಿದ್ದ ವಿಚಾರ ತಿಳಿಯುತ್ತಿದ್ದಂತೆ ಮೈಸೂರು ತಹಶೀಲ್ದಾರ್ ಮಹೇಶ್ ಪೂರ್ತಿ ಟೀಮ್ನೊಂದಿಗೆ ಅಖಾಡಕ್ಕಿಳಿದಿದ್ರು. ಇನ್ನು ಕಟ್ಟಡ ಧ್ವಂಸಕ್ಕೆ ಮುಹೂರ್ತ ಫಿಕ್ಸ್ ಕೂಡ ಮಾಡಿದ್ರು. ಆಗ ಶುರುವಾಯ್ತು ನೋಡಿ ಅಸಲಿ ಆಟ. ಈಗ ನಾವು ಆ್ಯಕ್ಚುಲಿ ಬಿಲ್ಡಿಂಗ್ ಪಾಯ ತೆಗೆಯುವಾಗಲೇ ಅವ್ರಿಗೆ ವಾರ್ನ್ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ, ಕಾನೂನು ಉಲ್ಲಂಘನೆ ಆಗ್ತದೆ, ಮಾಡಬೇಡಿ ಅಂತ. ನಮ್ಮ ಮಾತು ಕೇಳಲಿಲ್ಲ. ಅದಾದಮೇಲೆ ನಮ್ಮ ಬೋರ್ಡ್ ತಂದು ನೆಟ್ವಿ, ಅದಾದಮೇಲೆ ಕೂಡ ಅವ್ರು ಕೇಳಲಿಲ್ಲ. ರಾತ್ರೋರಾತ್ರಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಇವತ್ತು ನಾವು ಪೊಲೀಸ್ ಸ್ಟೇಷನ್ಗೆ ಪ್ರಕರಣ ಕೂಡ ದಾಖಲು ಮಾಡ್ತೀವಿ. ಅವ್ರ ವಿರುದ್ಧ ಕಾನೂನು ಪ್ರಕಾರ ತಗೊಳ್ಳಿಕ್ಕೆ ನಾವು ನಿಯಮಾನುಸಾರ ಕ್ರಮ ವಹಿಸ್ತೀವಿ. ಮಹಿಳೆ ವೃದ್ಧರೆನ್ನದೇ ಎಲ್ಲರೂ ಜೆಸಿಬಿ ಮೇಲೆ ಹತ್ತಿ ಹೈಡ್ರಾಮಾ ಮಾಡಿದ್ರು. ಆದ್ರೆ ಇದ್ಯಾವುದಕ್ಕೂ ಸೊಪ್ಪು ಹಾಕದ ಪೊಲೀಸರು ಅಕ್ರಮ ಕಟ್ಟಡವನ್ನ ಉಡೀಸ್ ಮಾಡಿದ್ರು. ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ರಾತ್ರೋರಾತ್ರಿ ಮನೆ ಕಟ್ಟಿ ಸರ್ಕಾರವನ್ನ ಯಾಮಾರಿಸಕ್ಕೆ ಹೊರಟವರಿಗೆ ಮೈಸೂರು ಜಿಲ್ಲಾಡಳಿತ ಬುಲ್ಡೋಜರ್ ನ್ಯಾಯ ನೀಡಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರಾತ್ರೋರಾತ್ರಿ ಖಾಲಿ ಜಾಗದಲ್ಲಿ ತಲೆ ಎತ್ತಿದ ಅಕ್ರಮ ಕಟ್ಟಡ. ಸ್ವತಃ ತಹಶೀಲ್ದಾರ್ ಆದೇಶಕ್ಕೂ ಡೋಂಟ್ ಕೇರ್. ಅಧಿಕಾರಿಗಳ ಜೊತೆಗೆ ಸಂಘರ್ಷ. ಜೆಸಿಬಿ ಮೇಲೆ ಮಲಗಿ ಮಹಿಳೆ ವೃದ್ಧನಿಂದ ಹೈಡ್ರಾಮಾ. ಅಕ್ರಮ ಕಟ್ಟಡ ತೆರವು ವೇಳೆ ಹೈಡ್ರಾಮಾ. ಗಲಾಟೆಯ ನಡುವೆಯೇ ಜೆಸಿಬಿ ಘರ್ಜನೆ. ತಮ್ಮ ಪ್ರಾಣ ಹೋದ್ರೂ ಕಟ್ಟಡ ತೆರವಿಗೆ ಬಿಡಲ್ಲ, ಇದು ನಮ್ಮ ಆಸ್ತಿ, ನಮ್ಮ ಸ್ವತ್ತು. ಹೀಗೆ ಜೆಸಿಬಿ ಮೇಲೆ ಮಲಗಿ ಮಹಿಳೆ ವೃದ್ಧ ಹೈಡ್ರಾಮಾ ಮಾಡ್ತಿದ್ದಾರಲ್ಲ. ಈ ಸೀನ್ಗಳು ಕಂಡು ಬಂದಿದ್ದು ಮೈಸೂರು ಜಿಲ್ಲೆ ಕಸಬಾ ಹೋಬಳಿ ಹೆಬ್ಬಾಳು ಗ್ರಾಮದಲ್ಲಿ. ಹೆಬ್ಬಾಳು ಗ್ರಾಮದ ಸರ್ವೆ ನಂಬರ್ 221ರಲ್ಲಿರೋ 1.25 ಎಕರೆ ಸರ್ಕಾರಿ ಜಮೀನಿನ ಮೇಲೆ ಭೂಗಳ್ಳರ ಕಣ್ಣು ಬಿದ್ದಿತ್ತು. ಬಂಗಾರದಂತಹ ಭೂಮಿ ನುಂಗುವುದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ರು. ಅದೇನಪ್ಪಾ ಅಂದ್ರೆ ರಾತ್ರೋರಾತ್ರಿ ಈ ಜಮೀನಿನಲ್ಲಿ 4 ಮಳಿಗೆಗಳನ್ನ ಕಟ್ಟಿ ಮಾರಾಟಕ್ಕೆ ಮಸಲತ್ತು ಮಾಡಿದ್ರು. ಅಕ್ರಮ ಕಟ್ಟಡ ಕಟ್ಟಿದ್ದ ವಿಚಾರ ತಿಳಿಯುತ್ತಿದ್ದಂತೆ ಮೈಸೂರು ತಹಶೀಲ್ದಾರ್ ಮಹೇಶ್ ಪೂರ್ತಿ ಟೀಮ್ನೊಂದಿಗೆ ಅಖಾಡಕ್ಕಿಳಿದಿದ್ರು. ಇನ್ನು ಕಟ್ಟಡ ಧ್ವಂಸಕ್ಕೆ ಮುಹೂರ್ತ ಫಿಕ್ಸ್ ಕೂಡ ಮಾಡಿದ್ರು. ಆಗ ಶುರುವಾಯ್ತು ನೋಡಿ ಅಸಲಿ ಆಟ. ಈಗ ನಾವು ಆ್ಯಕ್ಚುಲಿ ಬಿಲ್ಡಿಂಗ್ ಪಾಯ ತೆಗೆಯುವಾಗಲೇ ಅವ್ರಿಗೆ ವಾರ್ನ್ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ, ಕಾನೂನು ಉಲ್ಲಂಘನೆ ಆಗ್ತದೆ, ಮಾಡಬೇಡಿ ಅಂತ. ನಮ್ಮ ಮಾತು ಕೇಳಲಿಲ್ಲ. ಅದಾದಮೇಲೆ ನಮ್ಮ ಬೋರ್ಡ್ ತಂದು ನೆಟ್ವಿ, ಅದಾದಮೇಲೆ ಕೂಡ ಅವ್ರು ಕೇಳಲಿಲ್ಲ. ರಾತ್ರೋರಾತ್ರಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಇವತ್ತು ನಾವು ಪೊಲೀಸ್ ಸ್ಟೇಷನ್ಗೆ ಪ್ರಕರಣ ಕೂಡ ದಾಖಲು ಮಾಡ್ತೀವಿ. ಅವ್ರ ವಿರುದ್ಧ ಕಾನೂನು ಪ್ರಕಾರ ತಗೊಳ್ಳಿಕ್ಕೆ ನಾವು ನಿಯಮಾನುಸಾರ ಕ್ರಮ ವಹಿಸ್ತೀವಿ. ಮಹಿಳೆ ವೃದ್ಧರೆನ್ನದೇ ಎಲ್ಲರೂ ಜೆಸಿಬಿ ಮೇಲೆ ಹತ್ತಿ ಹೈಡ್ರಾಮಾ ಮಾಡಿದ್ರು. ಆದ್ರೆ ಇದ್ಯಾವುದಕ್ಕೂ ಸೊಪ್ಪು ಹಾಕದ ಪೊಲೀಸರು ಅಕ್ರಮ ಕಟ್ಟಡವನ್ನ ಉಡೀಸ್ ಮಾಡಿದ್ರು. ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ರಾತ್ರೋರಾತ್ರಿ ಮನೆ ಕಟ್ಟಿ ಸರ್ಕಾರವನ್ನ ಯಾಮಾರಿಸಕ್ಕೆ ಹೊರಟವರಿಗೆ ಮೈಸೂರು ಜಿಲ್ಲಾಡಳಿತ ಬುಲ್ಡೋಜರ್ ನ್ಯಾಯ ನೀಡಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ.
ರಾತ್ರೋರಾತ್ರಿ ಖಾಲಿ ಜಾಗದಲ್ಲಿ ತಲೆ ಎತ್ತಿದ ಅಕ್ರಮ ಕಟ್ಟಡ. ಸ್ವತಃ ತಹಶೀಲ್ದಾರ್ ಆದೇಶಕ್ಕೂ ಡೋಂಟ್ ಕೇರ್. ಅಧಿಕಾರಿಗಳ ಜೊತೆಗೆ ಸಂಘರ್ಷ. ಜೆಸಿಬಿ ಮೇಲೆ ಮಲಗಿ ಮಹಿಳೆ ವೃದ್ಧನಿಂದ ಹೈಡ್ರಾಮಾ. ಅಕ್ರಮ ಕಟ್ಟಡ ತೆರವು ವೇಳೆ ಹೈಡ್ರಾಮಾ. ಗಲಾಟೆಯ ನಡುವೆಯೇ ಜೆಸಿಬಿ ಘರ್ಜನೆ. ತಮ್ಮ ಪ್ರಾಣ ಹೋದ್ರೂ ಕಟ್ಟಡ ತೆರವಿಗೆ ಬಿಡಲ್ಲ, ಇದು ನಮ್ಮ ಆಸ್ತಿ, ನಮ್ಮ ಸ್ವತ್ತು. ಹೀಗೆ ಜೆಸಿಬಿ ಮೇಲೆ ಮಲಗಿ ಮಹಿಳೆ ವೃದ್ಧ ಹೈಡ್ರಾಮಾ ಮಾಡ್ತಿದ್ದಾರಲ್ಲ. ಈ ಸೀನ್ಗಳು ಕಂಡು ಬಂದಿದ್ದು ಮೈಸೂರು ಜಿಲ್ಲೆ ಕಸಬಾ ಹೋಬಳಿ ಹೆಬ್ಬಾಳು ಗ್ರಾಮದಲ್ಲಿ. ಹೆಬ್ಬಾಳು ಗ್ರಾಮದ ಸರ್ವೆ ನಂಬರ್ 221ರಲ್ಲಿರೋ 1.25 ಎಕರೆ ಸರ್ಕಾರಿ ಜಮೀನಿನ ಮೇಲೆ ಭೂಗಳ್ಳರ ಕಣ್ಣು ಬಿದ್ದಿತ್ತು. ಬಂಗಾರದಂತಹ ಭೂಮಿ ನುಂಗುವುದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ರು. ಅದೇನಪ್ಪಾ ಅಂದ್ರೆ ರಾತ್ರೋರಾತ್ರಿ ಈ ಜಮೀನಿನಲ್ಲಿ 4 ಮಳಿಗೆಗಳನ್ನ ಕಟ್ಟಿ ಮಾರಾಟಕ್ಕೆ ಮಸಲತ್ತು ಮಾಡಿದ್ರು. ಅಕ್ರಮ ಕಟ್ಟಡ ಕಟ್ಟಿದ್ದ ವಿಚಾರ ತಿಳಿಯುತ್ತಿದ್ದಂತೆ ಮೈಸೂರು ತಹಶೀಲ್ದಾರ್ ಮಹೇಶ್ ಪೂರ್ತಿ ಟೀಮ್ನೊಂದಿಗೆ ಅಖಾಡಕ್ಕಿಳಿದಿದ್ರು. ಇನ್ನು ಕಟ್ಟಡ ಧ್ವಂಸಕ್ಕೆ ಮುಹೂರ್ತ ಫಿಕ್ಸ್ ಕೂಡ ಮಾಡಿದ್ರು. ಆಗ ಶುರುವಾಯ್ತು ನೋಡಿ ಅಸಲಿ ಆಟ. ಈಗ ನಾವು ಆ್ಯಕ್ಚುಲಿ ಬಿಲ್ಡಿಂಗ್ ಪಾಯ ತೆಗೆಯುವಾಗಲೇ ಅವ್ರಿಗೆ ವಾರ್ನ್ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ, ಕಾನೂನು ಉಲ್ಲಂಘನೆ ಆಗ್ತದೆ, ಮಾಡಬೇಡಿ ಅಂತ. ನಮ್ಮ ಮಾತು ಕೇಳಲಿಲ್ಲ. ಅದಾದಮೇಲೆ ನಮ್ಮ ಬೋರ್ಡ್ ತಂದು ನೆಟ್ವಿ. ಅದಾದಮೇಲೆ ಕೂಡ ಅವ್ರು ಕೇಳಲಿಲ್ಲ. ರಾತ್ರೋರಾತ್ರಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಇವತ್ತು ನಾವು ಪೊಲೀಸ್ ಸ್ಟೇಷನ್ಗೆ ಪ್ರಕರಣ ಕೂಡ ದಾಖಲು ಮಾಡ್ತೀವಿ. ಅವ್ರ ವಿರುದ್ಧ ಕಾನೂನು ಪ್ರಕಾರ ತಗೊಳ್ಳಿಕ್ಕೆ ನಾವು ನಿಯಮಾನುಸಾರ ಕ್ರಮ ವಹಿಸ್ತೀವಿ. ಮಹಿಳೆ ವೃದ್ಧರೆನ್ನದೇ ಎಲ್ಲರೂ ಜೆಸಿಬಿ ಮೇಲೆ ಹತ್ತಿ ಹೈಡ್ರಾಮಾ ಮಾಡಿದ್ರು. ಆದ್ರೆ ಇದ್ಯಾವುದಕ್ಕೂ ಸೊಪ್ಪು ಹಾಕದ ಪೊಲೀಸರು ಅಕ್ರಮ ಕಟ್ಟಡವನ್ನ ಉಡೀಸ್ ಮಾಡಿದ್ರು. ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ರಾತ್ರೋರಾತ್ರಿ ಮನೆ ಕಟ್ಟಿ ಸರ್ಕಾರವನ್ನ ಯಾಮಾರಿಸಕ್ಕೆ ಹೊರಟವರಿಗೆ ಮೈಸೂರು ಜಿಲ್ಲಾಡಳಿತ ಬುಲ್ಡೋಜರ್ ನ್ಯಾಯ ನೀಡಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರಾತ್ರೋರಾತ್ರಿ ಖಾಲಿ ಜಾಗದಲ್ಲಿ ತಲೆ ಎತ್ತಿದ ಅಕ್ರಮ ಕಟ್ಟಡ. ಸ್ವತಃ ತಹಶೀಲ್ದಾರ್ ಆದೇಶಕ್ಕೂ ಡೋಂಟ್ ಕೇರ್. ಅಧಿಕಾರಿಗಳ ಜೊತೆಗೆ ಸಂಘರ್ಷ. ಜೆಸಿಬಿ ಮೇಲೆ ಮಲಗಿ ಮಹಿಳೆ ವೃದ್ಧನಿಂದ ಹೈಡ್ರಾಮಾ. ಅಕ್ರಮ ಕಟ್ಟಡ ತೆರವು ವೇಳೆ ಹೈಡ್ರಾಮಾ. ಗಲಾಟೆಯ ನಡುವೆಯೇ ಜೆಸಿಬಿ ಘರ್ಜನೆ. ತಮ್ಮ ಪ್ರಾಣ ಹೋದ್ರೂ ಕಟ್ಟಡ ತೆರವಿಗೆ ಬಿಡಲ್ಲ, ಇದು ನಮ್ಮ ಆಸ್ತಿ, ನಮ್ಮ ಸ್ವತ್ತು. ಹೀಗೆ ಜೆಸಿಬಿ ಮೇಲೆ ಮಲಗಿ ಮಹಿಳೆ ವೃದ್ಧ ಹೈಡ್ರಾಮಾ ಮಾಡ್ತಿದ್ದಾರಲ್ಲ. ಈ ಸೀನ್ಗಳು ಕಂಡು ಬಂದಿದ್ದು ಮೈಸೂರು ಜಿಲ್ಲೆ ಕಸಬಾ ಹೋಬಳಿ ಹೆಬ್ಬಾಳು ಗ್ರಾಮದಲ್ಲಿ. ಹೆಬ್ಬಾಳು ಗ್ರಾಮದ ಸರ್ವೆ ನಂಬರ್ 221ರಲ್ಲಿರೋ 1.